Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಉತ್ತರ ಪ್ರದೇಶದಲ್ಲಿನ ಗಾಂಧಿ ಕುಟುಂಬದ 2 ಪ್ರಮುಖ ಕ್ಷೇತ್ರಗಳಲ್ಲಿನ ಅಭ್ಯರ್ಥಿಗಳ ಆಯ್ಕೆ ಸಸ್ಪೆನ್ಸ್ ಕೊನೆಗೂ ಹೊರಬಿದ್ದಿದೆ. ರಾಹುಲ್ ಗಾಂಧಿ ಮೊದಲ ಬಾರಿ ರಾಯ್ಬರೇಲಿಯಿಂದ ಅಖಾಡಕ್ಕಿಳಿದಿದ್ದು, ಅಮೇಥಿಯಿಂದ ಗಾಂಧಿ ಕುಟುಂಬದ ಆಪ್ತನಿಗೆ ಟಿಕೆಟ್ ಕೊಡಲಾಗಿದೆ. ಅಮೇಥಿ ಬದಲು ರಾಯ್ಬರೇಲಿಯಿಂದ ರಾಹುಲ್ ಸ್ಪರ್ಧೆ. ಸೋನಿಯಾ ಖರ್ಗೆ ಉಪಸ್ಥಿತಿಯಲ್ಲಿ ನಾಮಪತ್ರ ಸಲ್ಲಿಕೆ. ಕೊನೆಗೂ ಕಾಂಗ್ರೆಸ್ ಎಲ್ಲ ಕುತೂಹಲಗಳಿಗೆ ತೆರೆ ಎಳೆದಿದ್ದು, ರಾಯ್ಬರೇಲಿ ಕ್ಷೇತ್ರದಿಂದ ರಾಹುಲ್ ಗಾಂಧಿ ಅವರನ್ನ ಕಣಕ್ಕಿಳಿಸಿದೆ. ಈ ಹಿಂದೆ ರಾಹುಲ್ ಅಮೇಥಿ ಕ್ಷೇತ್ರದಿಂದ ಮತ್ತೆ ಸ್ಪರ್ಧಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಕೊನೆ ಕ್ಷಣದಲ್ಲಿ ಎಲ್ಲಾ ಬದಲಾವಣೆ ಮಾಡಿ ಅಮೇಥಿಯಿಂದ ತಮ್ಮ ಆಪ್ತ ಕೆಎಲ್ ಶರ್ಮಾರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದೆ. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಇನ್ನು ನಿನ್ನೆನೇ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾದ ಕಾರಣ ಸೋನಿಯಾ ಮತ್ತು ಖರ್ಗೆ ಉಪಸ್ಥಿತಿಯಲ್ಲಿ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಿದ್ರು. 20 ಕೋಟಿ ಆಸ್ತಿ ಇದ್ರೂ ಕಾರು ಇಲ್ಲ, ಮನೆಯೂ ಇಲ್ಲ. ರಾಯ್ಬರೇಲಿಯಿಂದ ನಾಮಪತ್ರ ಸಲ್ಲಿಸಿದ ರಾಹುಲ್ ಗಾಂಧಿ 4.2 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಸೇರಿ 20 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಆಸ್ತಿಯನ್ನ ಘೋಷಿಸಿದ್ದಾರೆ. ಆದರೆ ಅವರು ಯಾವುದೇ ಮನೆ ಅಥವಾ ಕಾರು ಇಲ್ಲ ಅಂತ ಹೇಳಿಕೊಂಡಿದ್ದಾರೆ. 4,33,60,519 ರೂಪಾಯಿ ಮೌಲ್ಯದ ಷೇರುಗಳು ಮತ್ತು 3,81,33,577 ರೂಪಾಯಿಗಳ ಮ್ಯೂಚುವಲ್ ಫಂಡ್, 26,25,157 ರೂಪಾಯಿಗಳ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು 15,21,740 ರೂಪಾಯಿಗಳ ಚಿನ್ನದ ಬಾಂಡ್ಗಳು ಸೇರಿದಂತೆ 9,24,59,264 ರೂಪಾಯಿಗಳ ಚರಾಸ್ತಿ ಇದೆ. ಜೊತೆಗೆ 11,15,02,598 ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಘೋಷಿಸಿದ್ದು, ಇವುಗಳಲ್ಲಿ ಪ್ರಸ್ತುತ 9,04,89,000 ಮೌಲ್ಯದ ಸ್ವಯಂ ಆಸ್ತಿಗಳು ಮತ್ತು 2,10,13,598 ರೂಪಾಯಿ ಮೌಲ್ಯದ ಪಿತ್ರಾರ್ಜಿತ ಆಸ್ತಿ ಸೇರಿವೆ. ಹೆದರಬೇಡಿ, ಓಡಿ ಹೋಗಬೇಡಿ ಅಂತ ಮೋದಿ ವ್ಯಂಗ್ಯ. ರಾಹುಲ್ ರಾಯ್ಬರೇಲಿ ಸ್ಪರ್ಧೆ ಬಗ್ಗೆ ಪ್ರಧಾನಿ ಮೋದಿ ವ್ಯಂಗ್ಯವಾಡಿದ್ದಾರೆ. ವಯನಾಡಿನಿಂದ ಓಡಿ ಹೋಗ್ತಾರೆ ಅಂತ ನಾನು ಮೊದಲೇ ಹೇಳಿದ್ದೆ. ಅಲ್ಲದೆ ರಾಹುಲ್ ಇತ್ತೀಚಿನ ದಿನದಲ್ಲಿ ಹೇಳುತ್ತಾ ಬಂದಿರುವ ಭಾಗೋ ಮತ್ ಡರೋ ಮತ್ ಅನ್ನೋ ಘೋಷಣೆಯನ್ನ ಅವರ ವಿರುದ್ಧವೇ ಬಳಸಿದ್ದಾರೆ. घूम घूम कर सबको कहते हैं डरो मत, मैं भी आज उन्हें कहता हूं और बड़े जी भर के कहता हूं, अरे डरो मत, भागो मत. ರಾಯ್ಬರೇಲಿಯಲ್ಲಿ ಸ್ಪರ್ಧೆ ಬಗ್ಗೆ ಬಿಜೆಪಿ ಟೀಕಿಸ್ತಾ ಇರೋದಕ್ಕೆ ತಿರುಗೇಟು ಕೊಟ್ಟಿರುವ ಜಯರಾಮ್ ರಮೇಶ್, ಈ ಒಂದು ನಿರ್ಧಾರ ಬಿಜೆಪಿ ಹಾಗೂ ಅವರ ಬೆಂಬಲಿಗರನ್ನ ಗೊಂದಲಕ್ಕೀಡು ಮಾಡಿದೆ. ಸಾಂಪ್ರದಾಯಿಕ ಸೀಟುಗಳ ಬಗ್ಗೆ ಮಾತನಾಡ್ತಾ ಇದ್ದ ಬಿಜೆಪಿಯ ಸ್ವಯಂ ಘೋಷಿತ ಚಾಣಕ್ಯ ಈಗ ಏನು ಉತ್ತರ ನೀಡಬೇಕು ಅಂತ ದಿಕ್ಕು ತೋಚದಾಗಿದ್ದಾರೆ ಅಂತ ಟ್ವೀಟ್ ಮೂಲಕ ಕಾಲೆಳೆದಿದ್ದಾರೆ. ರಾಯ್ಬರೇಲಿಯು ಸೋನಿಯಾಜಿ ಮಾತ್ರವಲ್ಲದೆ ಸ್ವತಃ ಇಂದಿರಾ ಗಾಂಧಿ ಅವರ ಸ್ಥಾನವಾಗಿದೆ. ಇದು ಪಿತ್ರಾರ್ಜಿತವಲ್ಲ, ಇದು ಜವಾಬ್ದಾರಿ ಮತ್ತು ಕರ್ತವ್ಯ. ಅಮೇಥಿ ರಾಯ್ಬರೇಲಿ ಮಾತ್ರವಲ್ಲ, ಉತ್ತರದಿಂದ ದಕ್ಷಿಣದವರೆಗೆ ಇಡೀ ದೇಶವೇ ಗಾಂಧಿ ಕುಟುಂಬದ ಭದ್ರಕೋಟೆಯಾಗಿದೆ. ನಿನ್ನೆ ಪ್ರತಿಷ್ಠಿತ ಪತ್ರಕರ್ತರೊಬ್ಬರು ಅಮೇಥಿಯಲ್ಲಿ ಕಾಂಗ್ರೆಸ್ ಪಕ್ಷದ ತಳಮಟ್ಟದ ಕಾರ್ಯಕರ್ತನೊಬ್ಬ ಟಿಕೆಟ್ ಪಡೆಯುವ ಸರದಿ ಯಾವಾಗ ಎಂದು ವ್ಯಂಗ್ಯವಾಗಿ ಕೇಳಿದರು. ಅದಕ್ಕೆ ಉತ್ತರ ಇಲ್ಲಿದೆ. ಇನ್ನು ಪ್ರಿಯಾಂಕಾಜಿ ಹುರುಪಿನಿಂದ ಪ್ರಚಾರ ಮಾಡ್ತಿದ್ದಾರೆ ಮತ್ತು ನರೇಂದ್ರ ಮೋದಿ ಅವರ ಸುಳ್ಳಿನ ಮೌನವನ್ನ ಏಕಾಂಗಿಯಾಗಿ ಟೀಕಿಸುತ್ತಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ಅಮೇಥಿಯಿಂದ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಎಂಬುದೇ ಸ್ಮೃತಿ ಇರಾನಿ ಅವರ ಏಕೈಕ ಗುರುತು. ಆದರೆ ಈಗ ಅವರ ರಾಜಕೀಯ ಪ್ರಸ್ತುತತೆಯೇ ಕೊನೆಗೊಂಡಿದೆ. ಇನ್ನು ಕೆಎಲ್ ಶರ್ಮಾ ಪರ ಪ್ರಿಯಾಂಕಾ ಗಾಂಧಿ ಅಮೇಥಿಯಲ್ಲಿ ಅಬ್ಬರದ ಮತ ಶಿಕಾರಿ ನಡೆಸಿದ್ರು. 40 सालों के लिए आपकी सेवा की है, मैंने खुद आंखों से देखा, मैं खुद यहाँ पे आपके साथ मैंने खुद काम किया. इस चुनाव को लड़वाएंगे और किशोरी जी को जिताएंगे. ಈ ಬಾರಿ ಸ್ಮೃತಿ ಇರಾನಿ ಸೋಲು ಖಚಿತ ಅಂತ ಭವಿಷ್ಯ ನುಡಿದ್ರು. ಅಮೇಥಿಯಿಂದ ರಾಹುಲ್ ಸ್ಪರ್ಧಿಸದೇ ಇರೋ ವಿಚಾರ ಬಿಜೆಪಿಗೆ ಟೀಕಾಸ್ತ್ರ ಸಿಕ್ಕಂತಾಗಿದೆ.
ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತನಿಗೆ ಟಿಕೆಟ್ ನೀಡಿರೋದು ಈ ಬಾರಿ ಸ್ಮೃತಿ ಇರಾನಿ ಮತ್ತು ಕೆಎಲ್ ಶರ್ಮಾ ಹಣಾಹಣಿ ರಂಗೇರುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್ TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.